السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿ ಎಂಬ ವಿಷಯದ ಕುರಿತು ಒಂದೆರಡು ಮಾತನ್ನಾಡಲು ನಾನು ಇಚ್ಛಿಸುತ್ತೇನೆ. ಅದಕ್ಕೆ ಅಲ್ಲಾಹನ ತೌಫೀಕ್ ನೀಡಲಿ, ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿದ್ದಾರೆ ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಕೊಲೆ, ಕೊಳ್ಳೆ, ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಮಾನವೀಯತೆ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದ, ಸ್ವತಃ ತಂದೆ ತನ್ನ ಕರುಳ ಕುಡಿಯನ್ನು ಭೀಕರವಾಗಿ ಕೊಲ್ಲುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ತಮ್ಮ ಕರುಳ ಕುಡಿಯನ್ನು ಕೊಲ್ಲಬೇಡಿ, ವಮನ್ ಯಕ್ತುಲ್ ಮುಅ್ಮಿನನ್ ಮುತಅಮ್ಮಿದನ್ ಫತಜಜಾഉ ಜಹನ್ನಮು ಖಾಲಿದನ್ ಫೀಹಾ, ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದ ಅರಬ್ಬರಿಗೆ ಸಹೋದರ್ಯತೆ ಪಾಠವನ್ನು ಕಲಿಸಿಕೊಟ್ಟರು. ಅದೆಷ್ಟೋ ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ಸಂರಕ್ಷಕ ನಾನಾಗಿದ್ದೇನೆಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸುವವರು ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಇರ್ಹಮು ಮನ್ ಫಿಲ್ ಅರ್ಲಿ ಯರ್ಹಮ್ಕುಂ ಮನ್ ಫಿಸ್ ಸಮಾ, ಭೂಲೋಕವಾಸಿಗಳಿಗೆ ನೀವು ಕರುಣೆ ತೋರಿರಿ, ಆಕಾಶ ಲೋಕದಲ್ಲಿರುವ ಆಧಿಪತ್ಯನಾದ ಅಲ್ಲಾಹನು ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಜಗವನ್ನೇ ಜಗಜಗಿಸಿದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಕ್ರಿಮ್ ಜಾರಕ ವಲೌ ಕಾನ ಕಾಫಿರ, ನಿನ್ನ ನೆರೆಹೊರೆಯವನು ಅಮುಸ್ಲಿಮನಾಗಲಿ, ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಬುದ್ಧನಾಗಲಿ, ಸಿಖ್ಖನಾಗಲಿ, ಕರಿಯನಾಗಲಿ, ಬಿಳಿಯನಾಗಲಿ, ಯಾರೇ ಆಗಲಿ ಅವನನ್ನು ನೀನು ಗೌರವಿಸಬೇಕೆಂದು ನಮಗೆ ಕಲಿಸಿಕೊಟ್ಟಿದ್ದಾರೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ, ಪುರುಷಾಗೃತಿ ಪೂಂಡ ದೈವಮೋ ನವದಿವ್ಯಾಗೃತಿ ಪೂಂಡ ಧರ್ಮಮೋ ಪರಮೇಶ್ವರನ್ ಪವಿತ್ರ ಪುತ್ರನೋ ಕಾರುಣ್ಯವಾನ್ ಮುತ್ತುನಬಿ ರತ್ನಮೋ. ಮುತ್ತುನಬಿ ನಮ್ಮ ನಿಮ್ಮಂತಹ ಸಾಧಾರಣ ಮನುಷ್ಯನಲ್ಲ. ಮುತ್ತುನಬಿ ನಮ್ಮ ನಿಮ್ಮಂತಹ ಏನೇನು ಐಲಿರುವ ಕೊಳಕು ಮನುಷ್ಯನಂತಹ ನಮ್ಮ ನಿಮ್ಮಂತಹ ಸಾಧಾರಣ ವ್ಯಕ್ತಿಯಲ್ಲ. ಅವರು ಯಾರು ಗೊತ್ತೇ? ಕರುಣೆ ಮಹಾಸಾಗರವಾಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತಾರ ಯಾರೆಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರೋದು ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಅತಿ ದೊಡ್ಡ ಚಿಂತಕ ಯಾರೆಂದು ಕೇಳುವಲ್ಲಿ, ಅತಿ ದೊಡ್ಡ ಸೇನಾಧಿಪತಿ, ಅತಿ ದೊಡ್ಡ ವಿಜ್ಞಾನಿ ಯಾರೆಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರೋದು ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ. ಮೈಕಲ್ ಹೆಚಾರ್ಟ್ ಅವರು ದ ಮೋಸ್ಟ್ 100 ಇಂಪಾರ್ಟೆಂಟ್ ಪೀಪಲ್ಸ್ ಎಂಬ 100 ಪ್ರಭಾವಿ ವ್ಯಕ್ತಿಗಳ ಪಠ್ಯ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರವರನ್ನು ನೋಡುತ್ತಾರೆ, ಗಾಂಧೀಜಿಯವರನ್ನು ನೋಡುತ್ತಾರೆ, ಹೀಗೆ ಹಲವಾರು ನಾಯಕರನ್ನು ನೋಡುತ್ತಾರೆ. ಆದರೆ ಮೈಕಲ್ ಹೆಚಾರ್ಟ್ ಅವರು ಹೇಳುತ್ತಾರೆ, ಮೈ ಫಸ್ಟ್ ಚಾಯ್ಸ್ ಇಸ್ ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕಾರಣವೇನೆಂದರೆ ನಾನು ಹಲವಾರು ನಾಯಕರನ್ನು ಕಂಡೆ, ಅದರಲ್ಲಿ ಜಾತ್ಯತೀತವಾಗಿ ಧಾರ್ಮಿಕವಾಗಿ ಯಶಸ್ಸುಗೊಳಿಸಿದ ನಾಯಕ ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದಾರೆ ಎಂದು ಮೈಕಲ್ ಹೆಚಾರ್ಟ್ ಅವರು ಹೇಳಿದ್ದಾರೆ. ನಮಗೆ ಎಲ್ಲಾ ಅರ್ಥದಲ್ಲೂ ಅನುಕರಣೆ ಮಾಡಲು ಒಬ್ಬ ನೇತಾರ ಇದ್ದರೆ ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರವಾಗಿದ್ದಾರೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.